ಸ್ನೇಹಿತರೆ ನೋಡಿ, ಇದೊಂದು ಕ್ರಾಪೆಟ್ ವಾಲ್ ಹೊಸ ತಂದಿದ್ದೀನಿ. ಕ್ರಾಪೆಟ್ ವಾಲ್ ಒಂದು ಹೋಗಿತ್ತು. ಅಲ್ಲಿ ಏನಾಗುತ್ತೆ ಅಂದರೆ ಒಳಗಡೆ ಇದು ರಬ್ಬರ್ ಇದೆ ನೋಡಿ. ಹಾಯ್ ಸ್ನೇಹಿತರೆ, ನಮಸ್ತೆ. ಪಚ್ಚೋಟ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಇವತ್ತಿನ ಕೆಲಸ ಏನಪ್ಪ ಅಂದರೆ ಮೇಯ್ನಾಗಿ ಗಾಳೆ ಹೊಡಿತಾ ಇದ್ದೀವಿ. ಇನ್ನೊಂದು ಏನಪ್ಪ ಅಂದರೆ ಎರಡು ಜೆಟ್ ಪಾಯಿಂಟ್ ಸರಿಯಾಗಿ ಹಾರ್ತಾ ಇಲ್ಲ. ಏನಂದರೆ ಕ್ರಾಪೆಟ್ ವಾಲ್ ಹೋಗಿದೆ, ಸೈಡಲ್ಲಿ ಸ್ವಲ್ಪ ನೀರು ಲೀಕೇಜ್ ಆಗುತ್ತೆ, ಅದನ್ನು ಒಂಚೂರು ಸರಿ ಮಾಡಬೇಕು. ಅದಕ್ಕಿಂತ ಮೊದಲು ಇವತ್ತು ಕಳೆ ಹೊಡಿತಿದ್ದೀವಿ, ನೋಡ್ಕೊಂಡು ಬರೋಣ ಸ್ನೇಹಿತರೆ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ನೋಡಿ, ಈ ಕಡೆ ಎಲ್ಲ ಕಳೆ ಫುಲ್ ಹೊಡೆದಿದ್ದೀವಿ. ಮಧ್ಯ ಸ್ವಲ್ಪ ಹಾಳೆ ಸೋಗೆ ಇತ್ತು, ಮಧ್ಯ ದಾರಿ ಪಟಕ್ಕೆ ಹಾಕ್ಕೊಂಡಿದ್ದೀವಿ. ಯಾಕಂದರೆ ಅಲ್ಲಿ ಕಳೆ ಹೊಡೆಯುವಾಗ ಮಧ್ಯ ಮಿಷನಿಗೆಲ್ಲ ಸಿಗ್ತಾ ಇದ್ದರೆ ಸ್ವಲ್ಪ ರಗಳೆ ಆಗುತ್ತೆ, ಅದಕ್ಕೋಸ್ಕರ ಎಲ್ಲ ತೆಗೆದು ಈ ಕಡೆ ಹಾಕ್ಕೊಂಡಿದ್ದೀವಿ. ಆಮೇಲೆ ಆ ಕಡೆ ಎಲ್ಲ ಇನ್ನೂ ಹೊಡಿಲಿಕ್ಕಿದೆ, ಈ ಕಡೆ ಎಲ್ಲ ಇನ್ನೂ ಹೊಡೆದಾಗಿಲ್ಲ ಸ್ನೇಹಿತರೆ. ಕಳೆ ಹೊಡೆಯೋ ಕರೆಕ್ಟ್ ಟೈಮ್ ಅಂದರೆ ಮಳೆ ಸ್ಟಾರ್ಟ್ ಆಗಲಿಕ್ಕಿಂತ ಒಂದು ವಾರ ಮೊದಲು ಕಳೆ ಹೊಡ್ಕೊಂಡ್ರೆ ಒಳ್ಳೆಯದು. ಯಾಕಪ್ಪ, ಸ್ವಲ್ಪ ಬೇಗ ಹೊಡ್ಕೊಬೇಕಂದ್ರೆ ಮೇ ಎಂಡಿಂಗಲ್ಲಿ ಎಲ್ಲರೂ ಕಳೆ ಹೊಡೆಯೋದ್ರಲ್ಲಿ ಬ್ಯುಸಿ ಇರ್ತಾರೆ, ಜನನೂ ಸಿಗೋದಿಲ್ಲ. ಹಾಗಾಗಿ ಸ್ವಲ್ಪ ಫ್ರೀ ಇದ್ದಾಗ ಹೊಡ್ಕೊಂಡ್ರೆ ಒಳ್ಳೆಯದು. ನೀರು ಬಿಡೋ ತೋಟ ಆದರೆ ಏನು ಸಮಸ್ಯೆ ಇಲ್ಲ. ನೀರು ಬಿಡದೇ ಇರೋ ತೋಟ ಆದರೆ ಸ್ವಲ್ಪ ಬೇಗ ಡ್ರೈ ಆಗುವಂಥ ತೋಟ ಇದ್ದರೆ ಸ್ವಲ್ಪ ಮಳೆ ಹಿಡಿಯೋ ಟೈಮಿಗೆ ಕಳೆ ಹೊಡ್ಕೊಳ್ಬೋದು. ನಾವು ಸ್ವಲ್ಪ ಬೇಗ ಯಾಕೆ ಕಳೆ ಹೊಡ್ಕೊಳ್ತಾ ಇದ್ದೀವಿ ಅಂದರೆ ಕಪ್ಪೆಲ್ಲ ಸ್ವಲ್ಪ ಕ್ಲೀನ್ ಮಾಡಲಿಕ್ಕಿದೆ. ನಮ್ಮಲ್ಲಿ ಸ್ವಲ್ಪ ಜನದ ಪ್ರಾಬ್ಲಮ್ ಇದೆ, ಈಗ ಸ್ವಲ್ಪ ಫ್ರೀ ಇರ್ತಾರೆ. ಹಾಗಾಗಿ ಕಳೆ ಹೊಡ್ಕೊಂಡು ಟ್ರಂಚ್ ಒಂಚೂರು ಕ್ಲೀನ್ ಮಾಡಲಿಕ್ಕಿದೆ. ಮತ್ತು ಇನ್ನೊಂದು 2 ಟ್ರಂಚ್ ಎಕ್ಸ್ಟ್ರಾ ಆಗಲಿಕ್ಕಿದೆ. ಅದರದ್ದೆಲ್ಲ ಅಪ್ಡೇಟ್ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತಾ ಇದೆ. ನಾವು ಈ ಸಲ ಕಳೆನ ಗಂಟೆ ಲೆಕ್ಕ ಹೊಡಿಸ್ತಾ ಇಲ್ಲ, ನಾವು ಆಳು ಬಿಟ್ಟು ಹೊಡಿಸ್ತಾ ಇದ್ದೀವಿ. ಒಂದು 2 ಆಳು ಡೈಲಿ ಹೊಡಿತಾ ಇದ್ದಾರೆ. ಇನ್ನು ಒಂದು ದಿವಸ ಹೊಡೆದ್ರೆ ಸಾಧಾರಣ ಮುಗಿದಾಗುತ್ತೆ. ನಾವೀಗ ಹಾಳೆ ಸೋಗಿನೆಲ್ಲ ಒಂದು ಸೈಡ್ ಹಾಕ್ಕೊಂಡಿದ್ದೀವಿ. ಕಳೆ ಹೊಡೆದಾದ್ಮೇಲೆ ನಾವು ಅದನ್ನೆಲ್ಲ ಮಲ್ಚಿಂಗ್ ಮಾಡ್ತೀವಿ. ಎಲ್ಲ ಅಡಿಕೆ ಮರದ ಬುಡಕ್ಕೆ ಕಡಿದು ಎಲ್ಲ ಮಲ್ಚಿಂಗ್ ಮಾಡಿಬಿಡ್ತೀವಿ. ಮಳೆ ಬರೋ ಹಾಗೆ ಕಾಣ್ತಾ ಇದೆ, ಮೋಡ ಸೆಟ್ ಆಗ್ತಾ ಇದೆ ನೋಡಿ. ಇನ್ನೊಂದು ಅರ್ಧ ಗಂಟೆಯಲ್ಲಿ ಮೋಸ್ಟ್ಲಿ ಮಳೆ ಬರುತ್ತೆ. ಮಳೆಗಾಲ ಈ ಸಲ ಭಾರಿ ಬೇಗ ಅಂತ ಹೇಳ್ತಾ ಇದ್ದಾರೆ, ನೋಡ್ಬೇಕು ಏನಾಗುತ್ತೆ ಅಂತ. ನೋಡಿ, ಇದು ಕ್ರಾಪೆಟ್ ವಾಲ್ ಹೋಗಿದ್ದು ಕ್ರಾಪೆಟ್ ವಾಲು ನೋಡಿ. ಒಳಗಡೆ ರಬ್ಬರು ನೋಡಿ ಪುಡಿಯಾಗಿದೆ. ಇಲ್ಲಿ ಒಂದು ಸೈಡ್ ಸರಿ ಇದೆ, ಒಂದು ಸೈಡು ಫುಲ್ಲು ಹರಿದೋಗಿದೆ. ಇದು ಈ ರೀತಿ ಕ್ರಾಪೆಟ್ ವಾಲ್ ಹಾಕಿದರೆ ನೀರು ಹೊರಗಡೆ ಸೈಡು ಲೀಕೇಜ್ ಆಗುತ್ತೆ ಸ್ನೇಹಿತರೆ. ನೋಡಿ, ಇದೊಂದು ಕ್ರಾಪೆಟ್ ವಾಲ್ ಹೊಸ ತಂದಿದ್ದೀನಿ. ಕ್ರಾಪೆಟ್ ವಾಲ್ ಒಂದು ಹೋಗಿತ್ತು. ಅಲ್ಲಿ ಏನಾಗುತ್ತೆ ಅಂದರೆ ಒಳಗಡೆ ಇದು ರಬ್ಬರ್ ಇದೆ ನೋಡಿ. ಆ ರಬ್ಬರ್ ಹೋಗ್ಬಿಟ್ರೆ ಸೈಡಲ್ಲೆಲ್ಲ ನೀರು ಹಾರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ನಾವು ಕ್ರಾಪೆಟ್ ವಾಲೇ ಹೊಸ ಹಾಕಬೇಕಾಗತ್ತೆ. ಮತ್ತು ರಬ್ಬರ್ ಸಿಗುತ್ತೆ ಒಳಗಡೆದು, ರಬ್ಬರ್ ಹಾಕ್ಬೋದು. ಆದರೆ ರಬ್ಬರ್ ಹಾಕಿದರೂ ಒಂದೊಂದು ಸಲ ಪರ್ಫೆಕ್ಟ್ ಆಗೋಲ್ಲ, ಸ್ವಲ್ಪ ಹಾರ್ಡ್ ಇರುತ್ತೆ, ಜೆಟ್ಟೆಲ್ಲ ಒಳಗಡೆ ಹೋಗೋದಿಲ್ಲ, ಆ ರೀತಿ ಆಗುತ್ತೆ. ಅದಕ್ಕಿಂತ ಹೊಸದೇ ಹಾಕೋದು ರಗಳೆ ಇಲ್ಲ. ಸ್ನೇಹಿತರೆ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಸ್ನೇಹಿತರೆ.